ಸರ್ ನೀವು ನಿಮ್ಗೆ ಯಾರಾದರೂ ಈಗ ಆರ್ಡರ್ ಕೊಟ್ಟಾರ ಎಷ್ಟು ದೂರದವರೆಗೂ ನೀವು ಹೋಗ್ಬೋದು? ನಮ್ಗೆ ಆರ್ಡ್ರ್ ನಾಟಕಗಳು ಬಂದ್ರೆ ನಾನು ಊರ್ಲಿಂದ ಕನಿಷ್ಠ ಅಂದ್ರೆ ಒಂದು 8 ತಾಸು ಜರ್ನಿವರೆಗೂ ಇದ್ರೂ ಹೋಗ್ತೀನಿ. ಅಲ್ಲಿವರೆಗೂ ಹೋಗಿ ನಾಟಕ ಮಾಡಿ ಬರ್ತೀನಿ. ಇಲ್ಲ ಖಾಲಿ ಇದ್ರಂದ್ರೂ ಬಿಡಂಗಿಲ್ಲ. ಖಾಲಿ ಇರ್ಲಿಕ್ಕೆ ಅಂದ್ರೆ ಒಂದೇ ಹೊತ್ತು 8 ತಾಸು ಜರ್ನಿವರೆಗೆ ಬೇಕಾದಷ್ಟು. ಒಂದು ಸೈಡ್ 400 ಕಿಲೋಮೀಟರ್ ಇರಲಿ, 400 ಕಿಲೋಮೀಟರ್ವರೆಗೂ ನೀವು ಹೋಗ್ತೀರಿ ಅನ್ನಂಗೆ. ಜನ ನಿಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅನ್ನಂಗೆ. ಹಾಂ, ಒಳ್ಳೆ ರೆಸ್ಪಾನ್ಸ್ ಐತಿ. ಅಲ್ಲಿ ಯೂಟ್ಯೂಬ್ನಾಗ ಅದೆಲ್ಲ ವಿಡಿಯೋ ನೋಡಿರ್ತಾರೆ, ಅದರ ನಂಬರ್ ಕೊಟ್ಟಿರ್ತೀವಿ, ಅದನ್ನ ನೋಡಿ ಜಾಸ್ತಿ ಕಾಲ್ ಮಾಡ್ತಾರೆ. ವರ್ಷ ಹೋಗೋ ಊರಂತರೂ ನಮ್ಮ ಬಿಡಂಗಿಲ್ಲ. ಅವ್ರು ಅಡ್ವಾನ್ಸ್ ಆಗಿ ಡೇಟ್ ಹೇಳ್ತಾರೆ. ವರ್ಷ ನಾವು ಹೋಗಲೇಬೇಕಾದ ಊರುಗಳು ನಮ್ದು ಇದೇ ತಿಂಗಳದಾಗ ಇರ್ತೈತ್ರಿ, ನೀವು ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ನಿಮ್ಗೆ ನಾಟಕ ಭಾಳ ಬರ್ತಿರ್ತಾವ, ನೆನಪಾರಿ ಹಿಡಿದಿರಿ ಅಂತೇಳಿ ಅಡ್ವಾನ್ಸ್ ಆಗಿ ಹೇಳಿಬಿಡ್ತಾರೆ. ಸರ್ ನಿಮ್ಮ ಹಾಡುಗಳನ್ನ ನಾವು ಸಿಕ್ಕಾಪಟ್ಟಿ ಕೇಳ್ಬಿಟ್ಟಿವ್ರಿ. ನಿಮಗೊಂದು ಪಾಪ್ಯುಲರ್ ಅನಿಸಿದ್ದಂಥ ನಿಮ್ಗೊಂದು ಹಾಡುಗಳು ಯಾವ್ಯಾವ? ನನಗೆ ಫಸ್ಟಿಗೆ ಯಾವ ಹಾಡ್ಲಿಂದ ನಾ ಪಾಪ್ಯುಲರ್ ಅಂತ ನಾ ಹೆರಸಿ ನನ್ನ ಹೆಸರು ಗುರುತಿಸ್ಕೋಬೇಕಾದ್ರೆ ಒಂದು ಹಾಡು ಐತಿ, ಅದು ನಿಮಗೂ ಗೊತ್ತೈತಿ, ಚುಟ್ಟು ಚುಟ್ಟು ಅಂತೇಳಿ. ಅದು ಆಗಿನ ಇದ್ರೊಳಗೆ ಜಾನಪದ ಶೈಲಿ ಒಳಗೆ ಹುಬ್ಬಳ್ಳಿ ಪೂರಿ ಅಂತೇಳಿ ಮಾಡಿದ್ದ ಹಾಡು ಅದು. ಆ ಹಾಡಿಗೆ ಫಸ್ಟ್ಗೆ ರಿದಮ್ನ ಸ್ಟುಡಿಯೋ ಅಂದ್ರೆ ಅಂಥದ್ದು ಗೊತ್ತಿಲ್ಲ, ಅವನು ಬಾರಿಸ್ತಿದ್ದೆ ಅಷ್ಟ. ಕ್ಯಾಸೆಟ್ ಮಾಡ್ಬೇಕು, ಕ್ಯಾಸೆಟಿಗೆ ನಾ ಬಾರಿಸಿದ್ದೆ ಹೆಂಗೆ ಬರ್ತೈತಿ ಕೇಳು ಕುತೂಹಲಕ್ಕೆ ಒಂದು ಹವ್ಯಾಸಕ್ಕೆ ನಾ ಅದನ್ನ ಬಾರಿಸಿದ್ದು. ಸರ್ ನೀವು ಕ್ಯಾಸೆಟ್ಗೂ ಬಾರಿಸಿದ್ದೀರಾ? ಹಾ, ಅದು ಫಸ್ಟಿಗೆ ಬಾರಿಸಿದ್ದು ಅದೇ ಕ್ಯಾಸೆಟ್. ಹುಬ್ಬಳ್ಳಿ ಪೂರಿ ನಾಚ್ ಬಡನಾರಿ ಆ ಸೀರಿಯಲ್ದಾಗ ಸಾಂಗ್ ಇದ್ದು ಅದು ಬಾರಿಸಿದೆ. ನಾವು ಬಾರಿಸಿದ್ದು ನಮಗೆ ಕೇಳಕ್ಕೆ ಖುಷಿ ಅನಿಸ್ತು. ಅದು ನಮ್ಮ ಅದೃಷ್ಟ. ಸಾಂಗ್ ಅವು ಅಡ್ಡು ಹಿಟ್ ಆಗಿಬಿಟ್ಟು. ನೆಕ್ಸ್ಟ್ ಟೈಮ್ ಮುಂದೆ ಗಣಪತಿ ಬರ್ತಿತ್ತು, ಭಾರಿ ರೆಸ್ಪಾನ್ಸ್ ಬಂತು. ಅವಾಗ ಗುರುತಿಸಿದ್ರು ಜನ, ಇದ್ ಬಾರಿಸಿದೇವೆ ಯಾರಪ್ಪ ನೀವು, ಯಮನ್ ಕುಮಾರ್ ಗಿರ್ಸಾಗರ್. ಅವಾಗ ಗೊತ್ತಾ ಎಲ್ಲರಿಗೂ ಯಮನ್ ಕುಮಾರ್ ಗಿರ್ಸಾಗರ್. ಅಲ್ಲಿಂದ ಯಮನ್ ಕುಮಾರ್ ಗಿರ್ಸಾಗರ್ ಯಾರು ಅನ್ನೋದು ಭಾಳ ಪಬ್ಲಿಕ್ ಆಯ್ತು. ನನಗೂ ಖುಷಿ ಅನಿಸ್ತು. ಎಲ್ಲಿ ಬೇಕಲ್ಲಿ ಅಡ್ಡಾಡಕ ಯಾರು ನೋಡಿದ್ರೆ ನೀವು ಯಮನ್ ಕುಮಾರ್ ಗಿರ್ಸಾಗರಲ್ಲ, ಹುಬ್ಬಳ್ಳಿ ಪೂರಿ ನಾಚ್ ಬಾಡ್ನೇರ್ ಬಾರಿಸಿಲ್ಲ ನೀವು ಅಂತಿದ್ರು. ಖುಷಿ ಹೋದ್ರಿ ಅಂತಿದ್ದೆ. ಅಲ್ಲಿಂದ ಮತ್ತೆ ನಾನೇ ಸ್ವಂತ ಒಂದು ಸ್ಟುಡಿಯೋ ಹಾಕೊಂಡೆ. ನಾನೇ ಹಾಡುಗಳು ಬರೆಯಾಕತ್ತೀನಿ, ನಾನೇ ಕ್ಯಾಸೆಟ್ಗಳು ಮಾಡಾಕ್ತಿದ್ದೆ. ಅತ್ತಿಂದ ನನ್ನ ಹಾಡುಗಳು ಯಾವ ಫೇಲ್ ಆಗಲಿಲ್ಲ, ಒಟ್ಟು ರಿಸಲ್ಟ್ ಚಲೋ ಬಂತು. ಓ, ನೀವೆಲ್ಲ ರೀಲ್ ಕ್ಯಾಸೆಟ್ಗಳೆಲ್ಲ ಮಾಡಿದ್ದೀರ ಅನ್ನಂಗಾಯ್ತಾ? ಸರ್ ನೀವೇ ಬರೆದಂಥ ಸಾಹಿತ್ಯ ಕೊಟ್ಟಂಥ ಒಂದು ಹಾಡುಗಳಾಗಿರ್ಬೋದು, ಅದು ಎಷ್ಟು ವೈರಲ್ ಆಗಿರ್ಬೋದು, ಅದಿದೆ ಏನಾದರೂ ಒಂದು ಸ್ವಲ್ಪ ತುಣುಕುಗಳು ಹೇಳ್ತೀರಾ? ನಾನು ಫಸ್ಟ್ಗೆ ಭಾಳ ವೈರಲ್ ಆದ ಹಾಡು ಅಂತಂದ್ರೆ ನಾ ಫಸ್ಟ್ ಬರ್ತಿದ್ದು ಅದು ಗಿಲಿಗಿಲಿ ಪೋರಿ. ಆ ಹಾಡು ಭಾಳ ವೈರಲ್ ಆಯ್ತು. ಫಸ್ಟಿಗೆ ಬರೋದು ಭಾರಿ ರೆಸ್ಪಾನ್ಸ್ ಬಂತು. ಹುಬ್ಬಳ್ಳಿ ಪೋರಿ ಆದ ನಂತರ ಎರಡನೇ ವಿಷಯ ಅಂದ್ರೆ ಅದ ಭಾಳ ವೈರಲ್ ಆಯ್ತದ ಹಾಡು. ಇದುವರೆಗೂ ಅದನ್ನ ಎಲ್ಲಿ ಕೇಳ್ತಾರೆ. ಅದೊಂದು ಮದರಂಗಿ ಬಣ್ಣ ಮಾರಿ ಮ್ಯಾಗ ಅಂತ ಅದು ಒಂದು, ಈ ಸೌಂದರ್ಯ ಕರಿತಾಳ ಸಂದ್ರಿಮಿನಿಗೆ, ಒಂದು ಸ್ವಲ್ಪ ಹಾಡುಗಳು ಇವೆಲ್ಲ ವೈರಲ್ ಕಂಪಲ್ಸರಿ. ಇವು ನಾಟಕಗಳಿಗೆ ಹಾಕ್ಲೇಬೇಕು ಅಂತ ಒತ್ತಾಯ ಇದ್ದಂಥ ಹಾಡುಗಳು. ಆ ಹಾಡುಗಳು ಎಲ್ಲಿ ಹೋದ್ರು ನಿಮ್ಮ ಹಾಡು ಹಾಕಂತಾರ್ರಿ ಅಂತೇಳಿ ಕೇಳೋಣ, ಅದು ನನಗೆ ಭಾಳ ಖುಷಿ ಅನಿಸ್ತಿತ್ತು. ಕೆಲವೊಂದಿಷ್ಟು ಹಾಡುಗಳು ಒಟ್ಟು ನಾಟಕ ಕಾಮಿಡಿಗೆ ಬರುವಂಥವು ಮಾಡೀನಿ. ಕಂಪಲ್ಸರಿ ಹಾಕತ್ತಾರ, ಅವು ಕಂಪಲ್ಸರಿ ಹಿಟ್ ಅದಾವು. ಅವು ಇದುವರೆಗೆ ನಿಂತಿಲ್ಲ. ಈ ಯಾವ ಹೊಸ ಜಾನಪದ ಬಂದ್ರು ಅವಾಗಿನ ಟ್ರೆಂಡಿನ ಮೆಟ್ಟಿಗೆ ಅವ್ನು ಕೇಳೋ ಸಂಬಂಧ ಹಾಕ್ತಾರೆ. ನೆಕ್ಸ್ಟ್ ಅವು ಡೌನ್ ಆದಿಲ್ಲ, ಮತ್ತೆ ಇವ್ನು ಹಾಕ್ಲೇಬೇಕು ಅನ್ನೋಂಥ ಲೆವೆಲ್ಗೆ ನಿಂತಾವ ಹಾಡುಗಳು ಅಷ್ಟೇ. ಸರ್ ಓವರ್ ಆಲ್ ನಿಮ್ಮ ಸಾಹಿತ್ಯಗಳು ಎಷ್ಟು ಇರ್ಬೋದು ರೀ? ನನ್ನ ಸಾಹಿತ್ಯಗಳು ಅಂತಂದ್ರೆ ಈಗ ಹೈಲೈಟ್ ಇದ್ದು ಅಂತರೂ ಸುಮಾರು ಒಂದು 10-12 ಸಾಹಿತ್ಯ ಅಂತರೂ ಫುಲ್ ಹೈಲೈಟ್ ಅದಾವ. ಹಿಂಗೆ ಚಿಕ್ಕ ಪುಟ್ಟ ನಾನು ಹಾಡಾಕ ಅವ್ರಿಗೆ ಬರ್ದು ಕೊಡೋದು ಒಂದು 500-600 ಸಾಹಿತ್ಯ ಇರ್ಬೋದು. 500-600 ಇರ್ಬೋದು. ತುಂಬಾ ಒಳ್ಳೆ ಸಾಧನೆ ಅಂತ ಅನ್ಸುತ್ತೆ. 500 ಅಂದ್ರೆ ಸಾಮಾನ್ಯದ ಕೆಲಸನೇ ಅಲ್ಲ. ಸುಮ್ಮನೆ ಬರೀದು ಹಾಡು ಮಾಡೋದು ಬಿಸಾಕ್ಬಿಡೋದು ಅಂಥವೆಲ್ಲ ಲೆಕ್ಕ ಹಿಡಿದ್ರೆ ಭಾಳ ಅದಾವ. ಬಟ್ ಹೈಲೈಟ್ ಇದ್ದು ಅಂತಂದ್ರೆ ಈ ರೀಸೆಂಟಾಗಿ ಏನೇನು ಕಾಣ್ ಬರ್ತಾವ ಅವಷ್ಟೇ. ಈಗ ಸದ್ಯದಲ್ಲಿ ಒಂದು ಹೀರೋಯಿನ್ ವಿಲನ್ಗಳಿಗಾಗಿ ಒಂದೆರಡು ಸಾಂಗ್ ಮಾಡಿದೀನಿ ಹೊಸವು. ಆ ಥರನೂ ಸಾಂಗ್ ಮಾಡ್ತೀನಿ. ಆ ಥರನೂ ಮಾಡಿದೀನಿ. ಅದು ನಮಗೆ ಯೂಸ್ ಆಗಲಿ, ನಮ್ಮಿಂದ ಮತ್ತೊಬ್ಬ ಬೇರೆ ಕಲಾವಿದರಿಗೂ ಬೇರೆ ನಾಟಕದಾಗಲೂ ಹಾಡಕ್ಕೆ ಅನುಕೂಲ ಆಗಲಿ ಅನ್ನೋ ಭಾವನೆ ಇಟ್ಕೊಂಡ ಮಾಡಿರ್ತೀನಿ. ಅವು ಖಂಡಿತವಾಗ್ಲೂ ಯೂಸ್ ಆಗೇ ಆಗ್ತವೆ. ಸರ್ ಇದು ನೀವು ನಾಟಕ ಮಾಡ್ತಿರುವಾಗ ಹಿಂದ್ಗಡೆ ಕುಂತವ್ರಿಗೆ ನಿಮ್ಮ ಬೆನ್ನೇ ಕಾಣ್ತಿರ್ತೇವೆ ಹೊರತು ನಿಮ್ಮ ಮುಖ ಅಂತೂ ಯಾರಿಗೆ ಕಾಣಂಗಿಲ್ಲ. ಅದರ ಪರ್ಯಂತ ನೀವೇ ಯಮನ್ ಕುಮಾರ್ ಗಿರ್ಸಾಗರ್ ಅಂತಂದ ಹೆಂಗ್ ಗುರುತಿಸ್ತಾರ ನಿಮ್ ಜನ? ಅದು ನೀವು ಹೇಳೋದು ಕರೆಕ್ಟ್. ಒಂದು ನೋಡೋರ್ಗಾದ್ಲಿ ನಮ್ ದುಬ್ಬನ ಕಾಣ್ತಿರ್ತೈತಿ, ಒಂದು ಕ್ಯಾಮ್ರಾದಾಗ ಇಟ್ಟರು ಭಾಳ ನಾಟಕ ಕಾಣ್ತಿರ್ತೈತಿ, ಕ್ಯಾಮ್ರಾದ ಬಡ್ಡ್ಯಾಗ ನಾವು ಇರ್ತೀವಿ. ಇದು ಇಲ್ಲಿ ಯಾರ್ದಾರ ಸಂಗೀತ ಯಮನ್ ಕುಮಾರ್ ಗಿರ್ಸಾಗರ್ ಹೌದಲ್ಲ ಗುರುತಿಸೋದು ಹೆಂಗ ಅಂತ ಕೇಳಾಯ್ತಲ್ಲ, ಅದು ಒಂದು ವಿಶೇಷ. ನನ್ನ ಸಂಗೀತ ಬಳಗದ ಒಂದು ಸ್ಟಿಕ್ ಐತಿ. ಹೆಂಗೈತಪ್ಪ ಅಂತಂದ್ರೆ ನಾನು ಒಂದು ಡಿಟೆಕ್ಸ್ ಪ್ಯಾಡ್ನಾಗ ನನ್ನದೇ ಆದಂಥ ಓನ್ ವಾಯ್ಸ್ನೊಳಗೆ ಒಂದಿಟ್ಟು ಇದನ್ನ ಕೊಡ್ತಿರ್ತೀನಿ, ಕಾಮೆಂಟ್ರಿಗಳು, ಪಂಚ್ಗಳು, ಎಬ್ಬಸು ಮಧ್ಯ ಮಧ್ಯ ಪಂಚ್ ಕೊಡ್ತೀವಿ. ಕುರ್ಕುರಿ ಅದಾವೇನು, ಹಡ್ದಿರಿ ಏನ್ರಿ, ಇಂಥವೆಲ್ಲ ಕಾಮಿಡಿಗಳನ್ನ ಕೊಡ್ತಿರ್ತೀನಿಲ್ಲ. ಅಲ್ಲೇ ಜನ ಗುರ್ತಿಸ್ತಾರ, ಇದು ಯಮನ್ ಕುಮಾರ ಬಂದಾನ ಇಲ್ಲಿ ಅನ್ನೋದು. ಈಗ ಏನ್ ಮಾಡಿದಾರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಅಕೌಂಟ್ ತುಡು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನನ್ನ ತರನ
ಅಲ್ಲಿ ಪ್ಲೇ ಮಾಡ್ತಾರ. ಅಲ್ಲಿ ಪ್ಲೇ ಮಾಡಿದ್ರು ಒಂದ್ ವಿಷಯ ಏನ್ ರಾಂಗ್ ಹೊಂಟೈತಿ ಅಂತಂದ್ರ, ಬ್ಯಾರೆ ಸಂಗೀತಗಾರ ಪ್ಲೇ ಮಾಡಿದ್ರು ಇಲ್ಲಿ ಯಮನ್ ಕುಮಾರ್ನ ಅದ ನಾನು. ಯಾಕಂದ್ರ ನನ್ ಓನ್ ವಯಸ್ಸಲ್ಲ, ಬೇಕಾದಾರ ಅವ್ರು ಕಟ್ ಮಾಡ್ಕೊಂಡು ನನ್ ಮೋಸ ಮಾಡಿ ತಗೊಂಡ್ರ ನನ್ಗೇನ್ ಬೇಜಾರಿಲ್ಲ. ಅವ್ರು ಎಷ್ಟೋ ದಿನ ಒದರ್ಸಿದ್ರು ಅದ ನನ್ನ ವಯಸ್ಸಲ್ಲ, ನಾನ ಅದನ್ನ ಅಂತೇಳಿ ಯಮನ್ ಕುಮಾರ್ ಮಾಡಿದ್ದು ಎಲ್ಲಾ ತಗೊಂಡ್ ಒದರ್ಸ್ತಾರ ನೋಡಪ್ಪ ಅಂತೇಳಿ ಅವ್ರಿಗೆ ಅದ ಬ್ಯಾಡ್ ಬರ್ತದೋ ಕಮ್ಮಿ ಗೊತ್ತಿಲ್ಲ. ಬಟ್ ಅವ್ರ ಒಂದ್ ಸೀನ್ ನಡ್ಸ್ಕೊಂಡ್ ಹೋಗ್ತಾರ, ಅವ್ರಿಗೊಂದ್ ಹೆಲ್ಪ್ ಆಗೈತಿ. ಆದ್ರೆ ಜನ ಏನಂತಾರ, ಇವ್ ಯಮನ್ ಕುಮಾರ್ ಅದ ನೋಡು, ಗೊತ್ತಿಲ್ಲ ಅದವ್ರು. ಇಲ್ಲ ಇವ್ ಯಮನ್ ಕುಮಾರ್ ಧ್ವನಿ ನೋಡು, ಅವ ಒದರ್ಸಿದ್ದು ಇವ್ರ ಒದರ್ಸ್ತಾರಲ್ಲೋ, ಈ ತರ ಬರ್ತೈತಲ್ಲ, ಅದನ್ನೊಂದ್ ಕೇಳಿ ಒಂದ್ ಖುಷಿ ಆಕತಿ. ಅಲ್ಲಿ ಜನರಿಗೆ ನಿಮ್ ವಾಯ್ಸ್ ಮಾತ್ರ ಹೊರಗಡೆ ಬರ್ತೈತೆ ಸ್ಪೀಕರ್ ಅಲ್ಲಿ, ಅದು ಇದ್ದೇ ಇರುತ್ತೆ. ಅದು ನಾ ಮಾಡಿದ್ದು ಹಾಕತಾರ, ಒಂದ್ ವೇಳೆ ನಾ ಯಾರಿಗೂ ಕೊಟ್ಟಿಲ್ಲ ಅವತರ್ನ, ಹಂಗ ಸ್ವಾರ್ಥ ಅಂತನಲ್ಲ ಏನಲ್ಲ. ಬಟ್ ನಂದೊಂದು ಉದ್ದೇಶ ಇತ್ತ, ಅದ ಯಮನ್ ಕುಮಾರ್ ಸಂಗೀತ ಒಳಗ್ ಬಂದೈತೆ, ಅವನದೇ ಆದಂತ ಸ್ವಂತ ಇದ್ದಿರ್ಬೇಕು, ಅವ್ನ್ ಯಾರಿಗೂ ಬಿಟ್ಟಿದ್ದಿಲ್ಲ ನಾನು. ಹಿಂಗಾಗಿ ಅವ್ರು ಹೆಂಗೋ ತಕೊಂಡು ಈಗ MP3 ಕಟ್ ಮಾಡಿ ಈಗ ಒದರ್ಸ್ತಾರ ಮೊಬೈಲ್ ಅಲ್ಲಿ. ನಂತರ ಪ್ಯಾಡ್ ಇರ್ದಿದ್ರು ಮೊಬೈಲ್ ನಲ್ಲಿ ಹಾಕ್ತಾರ. ಅವಾಗ ಗೊತ್ತಾಗತಿ ಅಲ್ಲಿ ಯಮನ್ ಕುಮಾರ್ ಟ್ರೂಪ್ನಾಗ ಇವ ಇರ್ತಾವ, ಇವು ಅವ್ನು ತಂದು ಇವ್ರು ಅವನ್ನ ಒದರ್ಸ್ತಾರಲ್ಲ ಅನ್ನೋದೊಂದು ಮೆಸೇಜ್ ಹೋಗತಿ. ಅದ ನನಗ್ ಖುಷಿ. ಎಲ್ಲಾದ್ರೂ ಒಂದು ವಯಸ್ಸು ಇರ್ತೈತಲ್ಪ. ಒಟ್ಟಾರೆ ಹೇಳ್ಬೇಕಂತಂದ್ರ ಈಗ ನೀವು ನಿಮ್ಮ ಪ್ರಕಾರ ಈ ಸಂಗೀತ ಬಳಗದಲ್ಲಿ ಖುಷಿ ಆಗಿದ್ದೀರಿ ಅಂತ. ಒಂದ್ ಏನಾಗೈತೆ ಅಂದ್ರ, ಅವ್ನ ನಾ ಒದರ್ಸಿರ್ತೀನಿ ಎಲ್ಲ ಕಂಪಲ್ಸರಿ ನನ್ನ ಟ್ರೂಪ್ ಆದಲ್ಲಿ. ನಮ್ಮ ಬ್ಯಾರೆ ಟ್ರೂಪ್ನಾಗ ಹೋದಗಳ ನಾವು ಯಮನ್ ಕುಮಾರ್ ಒದರ್ಸ್ತಾರ, ಅವ್ನ ಹಚ್ರಿ ಅಂತಾರ. ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗಿರ್ತೈತಲ್ಲ, ಅವ್ರು ಅದಕ್ಕೆ ಮೊರೆ ಹೋಗಬೇಕಾಗತ್ತೆ. MP3 ಹೋಗಿ ಕಟ್ ಮಾಡ್ಕೊಂಡು ಪ್ಲೇ ಮಾಡ್ತಾರ. ಮತ್ ಅವ್ರು ಒಂದು ತಮ್ಮ ಕೆಲಸ ಮಾಡಬೇಕಲ್ಲ, ಅವಾಗ ಅಲ್ಲಿ ಬರೋದು ನಾನು ವಯಸ್ಸ. ಓಕೆ.